ಏನು ಗ್ರೀನರಿ ಇದೆ ನೋಡು. ಅಲ್ಲಿರೋದು ಗೇಟು. ಬಟ್ ಎನಿ ಟೈಮ್ ಇಲ್ಲಿ ಓಪನ್ ಇರಲ್ಲ ಅನಿಸುತ್ತೆ. ಯಾರು ಬರೋಕ್ಕೆ ಹೋಗ್ಬೇಡಿ ಗೂಗಲ್ ಮ್ಯಾಪ್ ನೋಡಿಕೊಂಡು. ನಾವು ಬಂದ್ಬಿಟ್ಟು ಇಲ್ಲಿ ಬಕ್ರಾಗಳಾಗಿದ್ದೀವಿ. ಸೊ ನಾವು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಿಲ್ಲ, ಯಾರಾದರೂ ಬಂದರೆ ಬೈತಾರೋ ಏನೋ ಗೊತ್ತಿಲ್ಲ. ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ಬಟ್ ಆದರೆ ಕ್ಲೋಸ್ ಆಗಿದೆ. ಇದು ಓಪನ್ ಇರಲ್ಲ ಅನ್ಕೋತೀನಿ. ನೋಡಿ, ಅಲ್ಲಿಂದ ಬೆಟ್ಟ ಮೇಲೆ ಹೋಗಬೇಕು. ಹೋಗ್ಬೋದಲ್ಲ? ನೋಡ್ರಿ, ಹೋಗೋಣ. ಹುಷಾರು. ಹಾಂ, ಹೊಡೆಯೋಣ. ವಿಡಿಯೋ ಮಾಡಲಾ? ಅಂತೂ ಇಂತೂ ಜಂಪ್ ಮಾಡಿ ಬಂದ್ವಿ ಈ ಪ್ಲೇಸ್ಗೆ. ವಾವ್, ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ವಾಟರ್ ಎಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಆ್ಯಕ್ಚುಲಿ ಇದು ರೂಟ್ ಬಂದ್ಬಿಟ್ಟು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಗೇಟು ಇದೆ. ಸೊ ಅದು ಬಂದ್ಬಿಟ್ಟು ಕ್ಲೋಸಿಂಗಲ್ಲಿದೆ. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಆ ಕಡೆಯಿಂದ ಕಾಂಪೌಂಡ್ ಜಂಪ್ ಮಾಡಿಕೊಂಡು ಮತ್ತು ಇಲ್ಲಿ ಕೂಡ ಜಂಪ್ ಮಾಡಿಕೊಂಡು ಸೊ ಫೈನಲಿ ಬಂದ್ವಿ. ಬಟ್ ನೋಡ್ಕೊಂಡು ಬಂದ್ವಲ್ವಾ, ಸೊ ನೋಡ್ಕೊಂಡೇ ಹೋಗ್ಬಿಡೋಣ, ಏನಾಗುತ್ತೋ ಆಗಲಿ, ಯಾರು ಬಂದರೂ ಫೇಸ್ ಮಾಡೋಣ ಅಂಥೇಳಿ ಬಂದ್ವಿ. ಸೊ ಹೋಗ್ತಾ ಇದ್ದೀವಿ. ನೋಡ್ಬೋದು ಆ ಕಡೆ ಈ ಕಡೆ ತುಂಬ ಅಂದರೆ ತುಂಬ ಆಳ ಇದೆ. ಸೊ ವ್ಯೂ ಎಲ್ಲ ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೋಡ್ಬೋದು ನೀವು, ಫುಲ್ ವಾಟರ್ ಸಖತ್ತಾಗಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದೊಳ್ಳೆ ಸಖತ್ ಫೀಲಿಂಗ್ ಇದೆ. ಸೂಪರ್ ಆಗಿದೆ ಅಲ್ಲ? ಆ ಕಡೆ ಈ ಕಡೆ ಕಂಪ್ಲೀಟ್ ಪೂರ್ತಿ ಬೆಟ್ಟ ಇದು ಮಾಡಿಬಿಟ್ಟು ಬಂಡೆಗಳನ್ನ ಸೊ ಸೆಂಟ್ರಲ್ಲಿ ಈ ಥರ ಜಾಗ ಮಾಡಿ ಬಿಟ್ಟಿದ್ದಾರೆ. ನೋಡ್ಬೋದು ನೀವು ಫ್ರೆಂಡ್ಸ್ ಎಲ್ಲ. ಇಲ್ಲಿ ನಮ್ಮ ವಿಶ್ವ ಅವರು ಫುಲ್ ಜೋಶಲ್ಲಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಹೋಗ್ಬೋದಾ ಮೇಲೆ? ನಡ್ರಿ ಹೋಗೋಣ. ಇಲ್ಲಿಗೆ ನಾವು ಒಂದು ಅರ್ಧಕ್ಕೆ ಹೋದರೆ ಹಿಂಗೆ ಏನಾಗುತ್ತಾ ಆಮೇಲೆ ನೋಡ್ಕೊಳ್ಳೋಣ. ಫೈನಲಿ ಹೋಗ್ತಾ ಇದ್ದೀವಿ ಮೇಲೆ. ವೆರಿ ನೈಸ್, ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಆಗಿದೆ ಎಲ್ಲ ಬಂಡೆ ಹೊಡೆದು ಹಿಂಗೆ ಮಾಡಿದಾರಲ್ವಾ, ಕಂಪ್ಲೀಟ್ಲಿ ಬಂಡೆ. ನಾವು ನಂದಿ ಹಿಲ್ಸ್ ಹೋಗಿದ್ವಲ್ಲ ಬೆಳಿಗ್ಗೆ. ಸೊ ಹಂಗೆ ನಿಯರ್ ಬೈ ಬರ್ತಾ ಬೆಂಗಳೂರಲ್ಲಿ ಹತ್ರ ಇದೆ ಅಂತೇಳಿ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿತ್ತು. ಎನಿ ಟೈಮು ಓಪನ್ ಇರಲ್ಲ ಅಂತೆ. ಸೊ ನಾವು ಹಂಗಾಗಿ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ಯಾರಾದರೂ ಬಂದರೆ ಬೈತಾರೆ ಅಂತ ಹೇಳಿದ್ರು. ಇಲ್ಲಿ ಇರೋ ಅಂಥವ್ರೊಬ್ಬರು ಸಿಕ್ಕಿದ್ರು. ಸೊ ನೋಡೋಣ, ಯಾರಾದರೂ ಬಂದರೆ ಏನು ಅಂತ ಗೊತ್ತಿಲ್ಲ. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ವ್ಯೂ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿಂದ. ಸುತ್ತ ಬಂಡೆ ಹೊಡೆದ್ಬಿಟ್ಟು ಇಷ್ಟು ಮಾತ್ರ ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತ. ಸೊ ಇಲ್ಲಿಂದ ನೋಡ್ಬೋದು ವಾಟರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುತ್ತ ಬಂಡೆ ಎತ್ಬಿಟ್ಟಿದ್ದಾರೆ. ಅಲ್ಲಿ ವರ್ಕ್ ನಡೀತಾ ಇದೆ, ನೀವಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಬಂಡೆ ಇದು ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಪ್ಲೇಸ್ ಮಾತ್ರ ಚೆನ್ನಾಗಿದೆ,
ಒಂದ್ಸಲ ವಿಸಿಟ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಯಾವಾಗಲೂ ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಹುಷಾರು ಕಣ. ಸೂಪರ್ ಆಗಿದೆ. ಕೊನೆಗೂ ಬಂದ್ಬಿಟ್ವಲ್ಲ ಕೊಡೋ ವಿಶ್ವ. ಯಾರು ಬಂದರೆ ನೀರೆಲ್ಲ ಬಿಟ್ಬಿಟ್ಟಿದ್ದಾರೆ ಕ್ರೈನ. ಇಲ್ಲಿ ಹಳೇದೇನೋ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ಅಲ್ಲೊಂದು ಕೆಟ್ಟು ನಿಂತಿದೆ, ಅಲ್ಲಿ ಒಂದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಂ, ಎಷ್ಟು ಕಲ್ಲು ನೋಡು, ಎಲ್ಲ ಟೈಲ್ಸ್ ಗ್ರಾನೈಟ್ಸ್ಗೆ ಹೋಗುತ್ತೆ ಇಲ್ಲೆಲ್ಲ. ಚೆನ್ನಾಗಿದೆ ಒಳ್ಳೆ. ಒಂದು ದೇವಸ್ಥಾನಕ್ಕೆ ಹಾಂ, ಇಲ್ಲಿಂದ ಕಲ್ಲು ಇದು ಮಾಡಿಬಿಟ್ಟು ಅಲ್ಲಿ ಹಂಗೆ ಫ್ಯಾಕ್ಟ್ರಿಲಿ ಅಲ್ಲೇ ಹಂಗೆ ಟೈಲ್ಸ್ ತರಕ್ಕೆ ನೋಡಿ ಮಾಡಿಬಿಡ್ತಾರೆ. ಚೆನ್ನಾಗಿದೆ. ಟೆಂಪಲ್ ಎಲ್ಲ ಹಳೇದಾಗಿ ಹೋಗಿದೆ, ಯಾರು ಬರಲ್ಲ ಇಲ್ಲಿ. ನೋಡ್ಬೋದು ನೀವು, ಟೆಂಪಲ್ ಎಲ್ಲ ಪೂರ್ತಿ ಇದಾಗೋಗಿದೆ, ಹಾಳಾಗೋಗಿದೆ. ಮೋಸ್ಟ್ಲಿ ಯಾರೂ ಇಲ್ಲ ಅನಿಸುತ್ತೆ, ಅದಕ್ಕೆ ಯಾವಾಗಲೂ ಇಲ್ಲಿ ಕ್ಲೋಸ್ ಆಗೇ ಇರುತ್ತೆ. ಸೊ ಇಲ್ಲಿಂದ ವ್ಯೂಸ್ ಚೆನ್ನಾಗಿ ಕಾಣುತ್ತೆ. ಅಷ್ಟೇ, ಇಲ್ಲಿ ಏನೂ ಇಲ್ಲ ಸ್ಪೆಷಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬೆಳಿಗ್ಗೆ ಹಂಗೆ ನಂದಿ ಹಿಲ್ಸ್ ಹೋಗಿದ್ವಲ್ಲ, ಸೊ ಹಂಗೆ ಹೋಗ್ತಾ ಬೈ ರೋಡಲ್ಲಿ ವಿಸಿಟ್ ಮಾಡೋಣ ಅಂತ ನೋಡಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಅದೇ ಅವಾಗಲೇ ಹೇಳಿದ್ನಲ್ವ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾವು ಕಾಂಪೌಂಡ್ ಎಲ್ಲ ಜಂಪ್ ಮಾಡ್ಕೊಂಡು ಬಂದ್ವಿ. ಬಟ್ ದೇವಸ್ಥಾನ ಚೆನ್ನಾಗಿದೆ, ಎಲ್ಲ ಹಾಳಾಗಿದೆ ಅಷ್ಟೇ. ಹಾಯ್ ವಿಶ್ವ, ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಸೊ ವ್ಯೂಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ. ನಾವು ಬೇರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಂದ್ವಿ, ಬಟ್ ಇಲ್ಲಿ ನೋಡಿದ್ರೆ ಆ ಥರ ಏನೂ ಇಲ್ಲ. ಜಸ್ಟ್ ಸುಮ್ಮನೆ ಬಂದು ಹಿಂಗೆ ಹೋಗ್ಬೋದು ಅಷ್ಟೇ. ಫೋಟೋಸ್ ಎಲ್ಲ ತೊಗೊಳಕ್ಕೆ ಮಾತ್ರ ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಏನು ಆ ಥರ ಏನಿಲ್ಲ, ಜಸ್ಟ್ ಸುಮ್ಮನೆ ಒಂದು ಫೀಲ್ ಅಷ್ಟೇ. ಈ ಕಡೆ ಯಾರು, ಈ ಕಡೆ ನಂದಿ ಹಿಲ್ಸ್ ಕಡೆ ಯಾರಾದರೂ ಬಂದರೆ ಜಸ್ಟ್ ಒಂದು ವಿಸಿಟ್ ಮಾಡ್ಬೋದು. ಬಟ್ ಅದೇ ಅವಾಗಲೇ ಹೇಳ್ದಂಗೆ ಓಪನ್ ಇರಲ್ಲ, ಸೊ ನೋಡ್ಕೊಂಡು ಬರಬೇಕಾಗುತ್ತೆ. ಎಲ್ಲ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ ಹಾಗೆ. ನಡಿಯೋ, ಇಲ್ಲಿ ಜಾಸ್ತಿ ನಿಂತ್ಕೋಬೇಡ. ನೋಡ್ಬೋದು ನೀವು ಇಲ್ಲಿ ಜಸ್ಟ್ ಏನೂ ಇಲ್ಲ, ಸುಮ್ಮನೆ ಒಂದು ಕಂಬಿ ಥರ ಇದು ಹಾಕಿದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತಲೇ ಮಾಡಿದ್ದಾರೆ ಅಂತ. ಹೋಗ್ತಾ ಇದ್ದೀವಿ. ಸುಮ್ಮನೆ ಬಂದಂಗೆ ಆಯ್ತಲ್ಲ. ಹಾಂ, ಸುಮ್ಮನೆ ಬಂದ್ವಿ ಅಲ್ಲ. ಇಲ್ಲಿಂದ ಒಂದು ಫೋಟೋ ಮಸ್ತಾಗಿ ಬರುತ್ತೆ ನೋಡಲ್ಲ. ಕೂತ್ಕೊಂಡು ವಿಮಾನ ನೋಡ್ತಾ ಇದ್ದೀವಿ. ಒಂದು ಹಾಕ್ತಿದ್ದಂಗೆ ಒಂದು ಬತ್ತು. ಹಾಂ, ದೇವನಹಳ್ಳಿ ಅಲ್ಲೇ ಐತೆ, ಬರ್ದೆ. ಅವು ಡೀಸೆಲ್ ಇಲ್ಲ ಅವಕ್ಕೆ, ಸುಮ್ಮನೆ ಹಂಗೆ ಹೋಗ್ತಿರುತ್ತೆ ಗಾಳಿಯಾಗಿ. 6ವರೆಗೂ ಡೀಸೆಲ್ ಅಂತೆ, 6 ಡೀಸೆಲ್ ಅವಶ್ಯಕತೆ ಇಲ್ಲ ಅವಕ್ಕೆ, ಸುಮ್ಮನೆ ಹೋಗ್ಬಿಡುತ್ತೆ. ಇವಾಗ 6 ಆಯ್ತಾ, ಇವಾಗ ಅದಕ್ಕೆ ಡೀಸೆಲ್ ಬೇಡ, ಗಾಳಿಗೆ ಹೋಗ್ಬಿಡುತ್ತೆ. 6ವರೆಗೂ ಅಷ್ಟು ಡೀಸೆಲು. ಯಾವನ್ಗಾನ ಹಂಗೆ ಹೇಳಲಿ. ಡೀಸೆಲ್ ಅಂದರೆ ಡೀಸೆಲ್ ಹೋಗಿ ನಾನು ಒಯ್ದು ಬರ್ಬೇಕು ಖಾಲಿ ಆದಾಗ. ಇನ್ನೂ ಒಂದು ಬಂತಲ್ಲ, ಏನು ಬರ್ತಾನೆ ಇರ್ತಾವಲ್ಲಿ ವಿಮಾನಗಳು. ಎಲ್ಲಿ ಎದ್ದೇಳ್ತದವಲ್ಲೇ? ಅವುಗಳೆಲ್ಲ ಅಲ್ಲೇ ಎದ್ದಾಳ್ತವೆ. ಅದೇ ದೇವನಹಳ್ಳಿ ಅಪಾರ್ಟ್ಮೆಂಟ್ ಕಾಣಲ್ಲೇ, ಅದ್ರ ಹಿಂದೆ ಐತಿ ದೇವನಹಳ್ಳಿ.
ಏರ್ಪೋರ್ಟು. ನಾವಿಲ್ಲಿ ಬಂದಾಗಿಂದ ಎಷ್ಟು ಹೋದ್ವಲೇ, ಅಷ್ಟು ನೋಡು, ಅಷ್ಟು ವಿಮಾನ ಲೆಕ್ಕ ಹಾಕಿ ಮತ್ತು ಬೆಂಗಳೂರು ಏರ್ಪೋರ್ಟ್ ಹೆಂಗೈತೆ ಅಂತ. ಅಷ್ಟು ನಿಮಿಷಕ್ಕೆ 2-3 ಹೋಗ್ತಾವ ನೋಡು. ಹಾಂ, ಬರೋವಲ್ಲ ಹೋಗವ ಇದಾವೆ ನೋಡು, ನಿಮಿಷಕ್ಕೆ 2-3. ಎಷ್ಟು ಜನ ಎಷ್ಟು ಟ್ರಾವೆಲ್ ಮಾಡ್ತಾರೆ ಇರ್ಬೋದು. ಅದು ಓಟೈತೆ ನೋಡೋದು, 4-5 ಜನ ಕೂತ್ಕೊಂಡು ಓಟೈತೆ. ಅದು ನಂದಿ ಹಿಲ್ಸ್ ಮೇಲೆ ಹಾರ್ತಿರುತ್ತೆ. ಈಗ ಅಷ್ಟು ದೂರ ಇಲ್ಲ, ಅಲ್ಲೇ ಬೆಳಗ್ಗೆನೇ ಗೊತ್ತಾಗೋದು ನಮಗೆ. ಒಂದಲ್ಲ ಒಂದ್ಸಲ ಅಲ್ಲಿ ಕುತ್ಕೊಂಡು ಹೋಗ್ಬೇಕಣ. ಎಲ್ಲಿ? ವಿಮಾನದಲ್ಲಿ. ಹಾಂ, ಹೋಗೋಣ ಹೋಗೋಣ. ಮಗ ಜಾಕಿ ಡೈಲಾಗ್ ಹೊಡೆಯೋಣಂದ್ರೆ ಹೋಗೋಣ ಅಂದ್ಬಿಟ್ಟಲ್ಲ. ನಿನ್ನ ಕೈಲೆಲ್ಲ ಆಗತ್ತೆ ಅಂದ್ರೆ ಒಳ್ಳೆ ಡೈಲಾಗ್ ಹೊಡಿತಿದ್ನ. ಯಾವಾರು ನಮ್ಮ ಬಾಸ್ ಡೈಲಾಗೇ ನೆನಪಾಗುತ್ತಪ್ಪ. ಏನು? ಮತ್ತೆ ನನ್ನ ಮಗನೇ ಕುತ್ಕೊಂಡು ಹೋಗೋದೆಲ್ಲ ಪರ್ಚೇಸೇ ಮಾಡಿಬಿಡ್ತೀನಿ ಅಂತ. ನಮ್ಮ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಣ್ಸೋರು ನಾವಾಗಿರಬೇಕು. ಸೇಮ್ ಡೈಲಾಗ್ ನಮ್ಮ ಬಾಸ್ ಡಾಕಿ ಫಿಲಮಲ್ಲಿ ವಿಮಾನ ನೋಡ್ಬಿಟ್ಟು ಆಡ್ತಾರೆ. ಸೊ ನಾವು ಇವಾಗ ಇಲ್ಲಿ ಕೂತ್ಕೊಂಡು ನಾವು ವಿಮಾನ ನೋಡ್ಬಿಟ್ಟು ಆಡ್ತಾಯಿದ್ದೀವಿ. ಥರ ಚೆನ್ನಾಗಿದೆ ಅಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ನಂದಿ ಹಿಲ್ಸು. ಸೊ ನಾವು ಅಲ್ಲಿಂದ ಇಲ್ಲಿಗೆ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಹಂಗೆ ಮ್ಯಾಪ್ ನೋಡ್ಕೊಂಡೇ ಬಂದ್ವಿ. ಬಟ್ ನೋಡಿದ್ರೆ ಇದು ಒಂಥರ ಚೆನ್ನಾಗಿದೆ. ಬಟ್ ಆದರೆ ಇಲ್ಲಿ ಒಳಗಡೆ ಬರೋದೇ ಸ್ವಲ್ಪ ಪ್ರಾಬ್ಲಮ್ಮು. ಅಲ್ಲಿ ಒಂದು ಗೇಟ್ ಇದೆ, ಅದು ಕ್ಲೋಸ್ ಆಗಿದೆ. ಅಲ್ಲಿಂದ ಮೇನ್ ಡೋರ್ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ನಾನು, ಆ ಗೇಟು ಕ್ಲೋಸ್ ಇದೆ ನೋಡಿ. ಇಲ್ಲೆಲ್ಲ ನಮ್ಮ ಥರ ಹಂಗೆ ಮ್ಯಾಪ್ ನೋಡ್ಕೊಂಡು ಬಂದು ಪಾಪ ಕಾಂಪೌಂಡ್ ಹಾರ್ಬಿಟ್ಟು ಹೋಗ್ತಾ ಇದ್ದಾರೆ ಒಳಗಡೆ. ಸೊ ನಾವು ಅದೇ ಥರನೇ ಮಾಡಿದ್ದು, ನಾವು ಅಲ್ಲಿ ಕಾಂಪೌಂಡ್ ಹಾರ್ಬಿಟ್ಟೆ ಹೋಗಿದ್ದು. ಒಂಥರ ಚೆನ್ನಾಗಿತ್ತು, ಒಳಗಡೆ ಎಲ್ಲ ಮಸ್ತಾಗಿತ್ತು. ಅಲ್ಲಿದ್ದ ನಾವು ಇಲ್ಲಿ ಹೋಗ್ಬಿಟ್ಟು ಬಂದ್ವಿ. ಒಳಗಡೆ ನೋಡಿ ಎಷ್ಟು ಹಾಳ ಇದೆ, ಫುಲ್ ಅಷ್ಟು ಬಂಡೆ ತೆಗೆದು ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಮಾಡಾಕ್ಬಿಟ್ಟಿದ್ದಾರೆ. ಎಷ್ಟು ಹಾಳ, ಎಷ್ಟು ಬಂಡೆ ತೆಗೆದಿದ್ದಾರೆ ನೋಡಿ.